ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ಒಂದು ಹೊಸ ದಿನ, ಇನ್ಫ್ಯಾಕ್ಟ್ ಒಂದು ಹೊಸ ವಾರನೇ ಶುರುವಾಗಿದೆ. ಇವತ್ತು ಸೋಮವಾರ. ನಾನು ತುಂಬ ಬೇಗ ಎದ್ದೆ. ನನ್ನ ಕಣ್ಣೆಲ್ಲ ನಿಮಗೆ ಸ್ವಲ್ಪ ಪಫಿ ಅಂತ ಅನ್ನಿಸ್ಬೋದು. ಈಗ ತಾನೇ ವಾಷಿಂಗ್ ಮಷೀನ್ಗೆ ಹಾಕಿದ್ದೆ, ಬಟ್ಟೆ ಒಗೆಯೋಕೆ ಹಾಕಿದ್ದೆ. ಸೊ ಜಸ್ಟ್ ಮುಗೀತು. ಎನಿವೇಸ್, ಲೆಟ್ಸ್ ಗೆಟ್ ಟು ದ ಟಾಪಿಕ್ ದಟ್ ಐ ಆಮ್ ಆ್ಯಕ್ಚುಲಿ ರೆಕಾರ್ಡಿಂಗ್ ದಿಸ್ ವಿಡಿಯೋ ಫಾರ್. ನಾನು ಇವತ್ತು ವಾಟ್ ಐ ಈಟ್ ಇನ್ ಅ ಡೇ ಅಂತ ಒಂದು ವಿಡಿಯೋ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಷ್ಟೊಂದು ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಸಿಂಪಲ್ ಆಗಿ ಇಡ್ತೀನಿ ಈ ವಿಡಿಯೋನ. ಇವತ್ತು ನಾನು ಯಾವ ಕುಕಿಂಗ್ ತೋರಿಸಲ್ಲ ನಿಮಗೆ, ಬಟ್ ಹವೆವರ್ ನಾನು ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಮತ್ತು ಡಿನ್ನರ್ಗೆ ಮತ್ತು ಮಧ್ಯದಲ್ಲಿ ಏನಾದರೂ ಸ್ನ್ಯಾಕಿಂಗ್ ಮಾಡಿದ್ರೆ ಏನು ಸ್ನ್ಯಾಕ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಎಲ್ಲರ ಮುಂದೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ದ ಫಸ್ಟ್ ಮೀಲ್ ಆಫ್ ದ ಡೇ, ದಟ್ ಇಸ್ ಬ್ರೇಕ್ಫಾಸ್ಟ್. ನನಗಂತೂ ಬ್ರೇಕ್ಫಾಸ್ಟ್ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ದ ಫಸ್ಟ್ ಮೀಲ್ ಆಫ್ ದ ಡೇ ಶುಡ್ ಬಿ ಅ ಗುಡ್ ಬ್ಯಾಲೆನ್ಸ್ಡ್ ಡಯಟ್ ಮೀಲ್. ನಾನು ಯಾವಾಗಲೂ ಹೇಳ್ತೀನಿ, ನಾನು ಬರೀ ಬ್ರೇಕ್ಫಾಸ್ಟ್ ಅಲ್ಲ, ಈವನ್ ಲಂಚ್ ಆ್ಯಂಡ್ ಡಿನ್ನರ್ಗೂ ಬ್ಯಾಲೆನ್ಸ್ಡ್ ಮೀಲೇ ನಾನು ಮಾಡೋದು. ಆ್ಯಂಡ್ ವಾಟ್ ಇಸ್ ಬ್ಯಾಲೆನ್ಸ್ ಮೀಲ್? ಐ ಕೀಪ್ ಟೆಲಿಂಗ್ ಇಟ್ ಇನ್ ಆಲ್ ಮೈ ವಿಡಿಯೋಸ್. ವೀಕ್ಷಕರೇ, ಯಾವ ಥರ ಡಯಟ್ ಮಾಡೋದು ಬೇಡ, ಯಾವ ಥರ ಫ್ಯಾಟ್ ಡಯಟ್ಸ್ ಆರ್ ಆಲ್ಟರ್ನೇಟ್ ಡಯಟ್ಸ್ ಏನು ಮಾಡೋದು ಬೇಡ. ಇಫ್ ಯು ಫಾಲೋ ದಿಸ್, right? And what you have to follow is have a balanced meal whenever you're eating anything. That has to include your fiber, carbohydrates, healthy fats and protein. ಈ 4 ಅಂಶಗಳನ್ನು ನೀವು ನಿಮ್ಮ ಫೂಡಲ್ಲಿ ಯಾವಾಗಲೂ ತಿನ್ನುವಾಗ ಅದನ್ನು ಕಾನ್ಸಂಟ್ರೇಟ್ ಮಾಡಿ, ಮೈಂಡ್ಫುಲ್ ಆಗಿ ಅದನ್ನು ನೀವು ಪ್ರಿಪೇರ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಯಾವ ಥರ ಡಯಟ್ ಮಾಡೋದೇ ಬೇಕಾಗಿಲ್ಲ. ಅಫ್ಕೋರ್ಸ್ ನಾರ್ಮಲ್ ಎಕ್ಸಸೈಸಸ್ ಬೇಕಾಗುತ್ತೆ. ದ್ಯಾಟ್ ಟು ವಾಟ್? ಇಟ್ ಕುಡ್ ಬಿ ಅ ಗುಡ್ 40 to 50 minutes ಆಫ್ ವಾಕ್ ಆರ್ ಅ ಗುಡ್ 1 hour ಆಫ್ ಎಕ್ಸಸೈಸಸ್ ಇನ್ ದ ಜಿಮ್. ಯಾವುದೇ ಎನಿಥಿಂಗ್ ದಟ್ ಇಸ್ ಕಂಫರ್ಟಬಲ್ ಫಾರ್ ಯು, ಬಟ್ ಯು ಹ್ಯಾವ್ ಟು ಮೂವ್ ಯುವರ್ ಬಾಡಿ ಅಲ್ವಾ? ಸೊ ಅದಕ್ಕೇ ಇವತ್ತು ನನ್ನ ಫಸ್ಟ್ ಬ್ರೇಕ್ಫಾಸ್ಟ್, ಫಸ್ಟ್ ಮೀಲ್ ಆಫ್ ದ ಡೇ ಈಸ್ ಕಾಲ್ಡ್ ಬೇಸನ್ ಚೀಲ. ಈಗ ಬೇಸನ್ ಚೀಲ ಅಂದರೆ ನಮ್ಮ ಈ ಗ್ರಾಮ್ ಫ್ಲಾರ್ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಕಡಲೆ ಹಿಟ್ಟು. ಆ ಕಡಲೆ ಹಿಟ್ಟಿನಿಂದ ಒಂದು ದೋಸೆ ಮಾಡ್ತೀವಿ. ಇಟ್ಸ್ ಆಲ್ಸೋ ಅಗೇನ್ ಹೈ ಪ್ರೋಟೀನ್. ಕಡಲೆ ಹಿಟ್ಟು ಇಟ್ ಸೆಲ್ಫ್ ಇಸ್ ಹೈ ಪ್ರೋಟೀನ್ ಗ್ರಾಮ್. ಇಟ್ಸ್ ಅ ಲೆಂಟಿಲ್ ಅಲ್ವಾ? ಬೇಳೆಗಳಲ್ಲಿ ಒಂದು ಪ್ರಕಾರದ ಒಂದು ಬೇಳೆ ಇದು. ಸೊ ಅದರಲ್ಲಿ ಇವಾಗ ನೀವು ಹೇಗೆ ಬ್ಯಾಲೆನ್ಸ್ ಮೀಲ್ ಮಾಡ್ತೀರ, ಬ್ಯಾಲೆನ್ಸ್ ಡಯಟ್ ಮಾಡ್ತೀರಾ ಅಂದರೆ, ಇಲ್ಲಿ ನಾನು ಈ ಬೇಸನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೇಸಿಕ್ಲಿ ಇದರಲ್ಲಿ ಏನು ಹಾಕಿದ್ದೀನಿ ಗೊತ್ತಾ? ಇದನ್ನ ಫೈಬರ್ ರಿಚ್ ಮಾಡೋದಕ್ಕೆ ಪ್ರೋಟೀನ್ ಆಲ್ರೆಡಿ ಇದೆ. ದಟ್ ಇಸ್ ಫ್ರಮ್ ದ ಬೇಸನ್ ಯು ಗೆಟ್ ಪ್ರೋಟೀನ್. ಸೊ ಇದಕ್ಕೆ ನಾನು ಟೊಮೆಟೊ, ಕ್ಯಾಪ್ಸಿಕಮ್ಮು, ಕೊರಿಯಾಂಡರ್, ಗ್ರೀನ್ ಚಿಲ್ಲಿ ಮತ್ತು ಮಿಕ್ಕಿದ ಮಸಾಲೆಗಳು ಹಾಕಿದ್ದೀನಿ. ಸೊ ವೆಜಿಟೇಬಲ್ ಇಂದ ನಮಗೆ ಆ ಫೈಬರ್ ಕಂಟೆಂಟ್ ಸಿಗುತ್ತೆ. ಅದಲ್ಲದೆ ನಾನು ಒಂದು 2 ಮೊಟ್ಟೆಗಳನ್ನ ಬಾಯ್ಲ್ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಅದರಲ್ಲೂ ನನಗೆ ಹೆಲ್ತಿ ಫ್ಯಾಟ್ ಸಿಗುತ್ತೆ, ಪ್ಲಸ್ ಅಗೇನ್ ಲಿಟಲ್ ಬಿಟ್ ಆಫ್ ಮೋರ್ ಪ್ರೋಟೀನ್. ನಾನು ಯಾವಾಗಲೂ ಪ್ರೋಟೀನ್ ಕಂಟೆಂಟ್ನ ಸ್ವಲ್ಪ ಜಾಸ್ತಿ ಇಡ್ತೀನಿ ಇನ್ ಕಂಪ್ಯಾರಿಸನ್ ಟು ಅದರ್ ಥಿಂಗ್ಸ್, ರೈಟ್? ಸೊ ಹಾಗಾಗಿ ಲೆಟ್ಸ್ ಸ್ಟಾರ್ಟ್ ದಿಸ್. ಅಕಸ್ಮಾತ್ ನಿಮಗೆ ಇನ್ನೂ ಏನಾದರೂ ಫ್ಯಾಟ್ಸ್, ಇದರಲ್ಲಿ ಹೆಲ್ತಿ ಫ್ಯಾಟ್ಸ್ ಇನ್ಕ್ಲೂಡ್ ಮಾಡಬೇಕು ಅಂದರೆ ಯು ಕ್ಯಾನ್ ಆ್ಯಕ್ಚುಲಿ ಗೋ ವಿತ್ ಅ ಗುಡ್ ಹೆಲ್ತಿ ಫ್ಯಾಟ್ ಚೀಸ್. ಎಗ್ ಮೇಲೆ ಹಾಕೊಂಡು ತಿನ್ಬೋದು ನೀವು. ಸೊ ದ್ಯಾಟ್ ವಿಲ್ ಗಿವ್ ಯು ಹೆಲ್ತಿ ಫ್ಯಾಟ್ಸ್. ಬಟ್ ನಾನೇನು ಮಾಡ್ತೀನಿ ಅಂದರೆ, ಇದನ್ನು ನಾನು ಇವಾಗ ಹೆಲ್ತಿ ಫ್ಯಾಟ್ಸ್ಗೋಸ್ಕರ ಇದನ್ನು ಫ್ರೈ ಮಾಡೋದು ಆಯಿಲಲ್ಲಿ ಮಾಡಲ್ಲ. ಇನ್ಸ್ಟೆಡ್ ಅದನ್ನು ನಾನು ಘೀಯಲ್ಲಿ ಮಾಡ್ತೀನಿ. ತುಪ್ಪದಲ್ಲಿ ಮಾಡಿದಾಗ ಹೆಲ್ತಿ ಫ್ಯಾಟ್ಸು ಸಿಗುತ್ತೆ. ಸೊ ವಾಟ್ ಆರ್ ವಿ ವೇಟಿಂಗ್ ಫಾರ್? ಸೊ ಲೆಟ್ಸ್ ಪ್ರಿಪೇರ್ ದಿಸ್ ಆ್ಯಂಡ್ ಲೆಟ್ ಮಿ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ತುಂಬ ಹೊಟ್ಟೆ ಹಸಿತಿದೆ. ಎನಿವೇಸ್, ಐ ಆಲ್ಸೋ ನೀಡ್ ಟು ಡೂ ಮೈ ಕಲರಿಂಗ್. ತುಂಬ ದಿನಗಳಾಗೋಯ್ತು. ಸೊ ಟುಡೇ ದ್ಯಾಟ್ ವಿಲ್ ಆಲ್ಸೋ ಬಿ ಮೈ ಪ್ಲ್ಯಾನ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ನಾನು ಹೇಳ್ದಾಗೆ ಫುಡ್ ಪ್ರಿಪ್ರೇಷನ್ ಏನೂ ತೋರಿಸಲ್ಲ, ಬಟ್ ಚೀಲನ ಹೇಗೆ ನಾವು ತವ ಮೇಲೆ ಹಾಕ್ತೀವಿ ಅನ್ನೋದು ಒಂದೇ ಒಂದು ಚೀಲ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಯು ಕ್ಯಾನ್ ಟ್ರೈ ದಿಸ್. ಬೈ ದ ವೇ, ಈ ಚೀಲ ರೆಸಿಪಿನ ನಾನು ನೆಕ್ಸ್ಟ್ ಒಂದು ವಿಡಿಯೋ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬೇಸನ್ ಚೀಲ ಹೇಗೆ ಮಾಡೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವೆರಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡ್ಬೋದು ನೀವು ಇದರಿಂದ.
ಸೊ ವೀಕ್ಷಕರೇ, ನನ್ನ ಮೊದಲನೇ ಮೀಲ್ ಆಫ್ ದ ಡೇ, ದಟ್ ಇಸ್ ಮೈ ಬ್ರೇಕ್ಫಾಸ್ಟ್ ಇಸ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಬೇಸಿಕ್ಲಿ ಚೀಲನ ನೀವು ಈ ಮೊಸರು ಮತ್ತು ಅದರೊಳಗೆ ಒಂಚೂರು ಸಾಲ್ಟ್ ಆ್ಯಂಡ್ ರೆಡ್ ಚಿಲ್ಲಿ ಆ್ಯಡ್ ಮಾಡಿನೂ ನೀವು ತಿನ್ಬೋದು. ಬಟ್ ನಮ್ಮಣ್ಣ ಒಂದು ಟೊಮೆಟೊ ತೊಕ್ಕು ಅಂತ ಚೆನ್ನೈಯಿಂದ ತೊಗೊಂಡು ಬಂದ, ಅದು ನನಗೆ ಕೊಟ್ಟ. ಸೊ ಹಾಗಾಗಿ ನಾನು ಇದನ್ನ ಇವತ್ತು ನನ್ನ ಸೈಡ್ ಅಂದರೆ ಒಂದು ಚಟ್ನಿ ಥರ ಯೂಸ್ ಮಾಡ್ತೀನಿ ತೊಕ್ಕು ನಾನೇ. ಸೊ ನಿಮ್ಮ ಮುಂದೆನೇ ಟ್ರೈ ಮಾಡಿಬಿಡ್ತೀನಿ ಈ ಚೀಲ ಹೇಗಿದೆ ಅಂತ. ಇಟ್ಸ್ ವೆರಿ ಹಾಟ್ ಆ್ಯಂಡ್ ಇನ್ನೂ ಕ್ರಿಸ್ಪಿಯಾಗಿ ಮಾಡ್ಬೋದು, ಬಟ್ ಐ ಕೀಪ್ ಇಟ್ ಅ ಲಿಟಲ್ ಸಾಫ್ಟ್. ಸೊ ಹಿಯರ್ ಇಟ್ ಈಸ್. ಆ ತೊಕ್ಕು ಜೊತೆ ಸಕ್ಕತ್ತಾಗಿದೆ. ಇನ್ನೊಂದು ಏನು ಗೊತ್ತಾ, ಸ್ಪೆಷಾಲಿಟಿ ಆಫ್ ಚೀಲ, ನೀವು ಏನು ಸೈಡಲ್ಲಿ ತೊಗೊಂಡೇನು ಹಿಂಗೆ ತಿನ್ಬೋದು, ಉಪ್ಪಿನಕಾಯಿನೂ ಹಾಕೊಂಡು ತಿನ್ಬೋದು. ಪರ್ಫೆಕ್ಟ್, ವೆರಿ ಹೆಲ್ತಿ ಬ್ಯಾಲೆನ್ಸ್ಡ್ ಮೀಲ್. ಆ್ಯಂಡ್ ಇದು ತಿಂದಾದ್ಮೇಲೆ ನಾನೊಂದು 2 ತೊಗೊಂಡಿದ್ದೀನಿ. ಇನ್ನೊಂದು ಹೇಳಕ್ಕೆ ಮರ್ತೋದೆ ಗೈಸ್, ನೀವು ಎಷ್ಟೇ ಬ್ಯಾಲೆನ್ಸ್ಡ್ ಮೀಲ್ ಮಾಡಿದ್ರು ಅದರಲ್ಲಿ ಪೋರ್ಷನ್ ಕಂಟ್ರೋಲ್ ಎಷ್ಟು ಮಾಡಬೇಕು ಅಂತ ಒಂದು ನಿಮ್ಮ ಕ್ಯಾಲ್ಕುಲೇಷನ್ ನಿಮ್ಮ ಮೈಂಡಲ್ಲಿ ಇರಬೇಕು. ನಾನು ಯೂಶಲಿ ಪೋರ್ಷನ್ ಕಂಟ್ರೋಲ್ ಹೇಗೆ ಮಾಡ್ತೀನಿ ಅಂದರೆ, ನನಗಿವಾಗ ನನ್ನ ಅಂದಾಜ ಗೊತ್ತಾಗ್ಬಿಟ್ಟಿದೆ ದಟ್ ಹೊಟ್ಟೆ ತುಂಬೋ ತನಕ ನಾನು ತಿನ್ನಲ್ಲ ಏನೂ. ಅಂದರೆ ಕಂಪ್ಲೀಟ್ಲಿ ಹೊಟ್ಟೆ ತುಂಬುತ್ತಲ್ಲ ಅಷ್ಟು ತಿನ್ನಲ್ಲ ನಾನು. ಒಂಚೂರು ಹೊಟ್ಟೆನ ಯಾವಾಗಲೂ ಹೇಳ್ತಾರೆ ಖಾಲಿ ಬಿಡಬೇಕಂತೆ. So this is basically a Japanese way of having food. So I'm a big fan of Japanese people because our eating habits is amazing. ಸೊ ಹಾಗಾಗಿ ನಾನು ಇವಾಗ 2 ಚೀಲ ತಿಂತಾ ಇದ್ದೀನಿ. ಸೊ ಐ ಆಮ್ ಶ್ಯೂರ್ ನನಗೆ 2 ಚೀಲ ಅಲ್ಲಿ ಐ ವಿಲ್ ಬಿ ಲೈಕ್ ಫುಲ್. ಸೊ ಹಾಗಾಗಿ ದಿಸ್ ಇಸ್ ಹೌ ಇಟ್ ಈಸ್. ಸೊ ಯು ಹ್ಯಾವ್ ಟು ನೋ when to stop. So let's get on to the next meal. After some time, ಇವಾಗ ನಾನು ಹೋಗಿ ಕ್ವಿಕ್ ಆಗಿ ಜಿಮ್ ಮಾಡಿ ಇದನ್ನ ತಿಂದು 1 hour ಗ್ಯಾಪ್ ಕೊಟ್ಟು ಜಿಮ್ ಮಾಡಿ ಮತ್ತೆ ವಾಪಸ್ ಬಂದ್ಬಿಟ್ಟು ಲಂಚ್ಗೆ ರೆಡಿ ಮಾಡ್ಕೊಬೇಕು. ಬಿಕಾಸ್ ನನ್ನ ಹತ್ರ ಟೈಮ್ ಇಲ್ಲ ಇವತ್ತು. ಮಂಡೇ ಇಸ್ ಆಲ್ವೇಸ್ ವೆರಿ ಕ್ಯಾಟಿಕ್. ಸೊ ಹಾಗಾಗಿ ಬೇಗ ಎಲ್ಲ ಮುಗಿಸ್ಕೊಬೇಕು. ಸೊ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ಮೀಲ್. ದಟ್ಸ್ ಮೈ ಲಂಚ್. ಓಕೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಸೊ ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದೆ. ತುಂಬ ಟಯರ್ಡ್ ಆಗಿದ್ದೀನಿ. ಬಿಕಾಸ್ ಮಂಡೇ ಸ್ವಲ್ಪ ಒಂಥರ ಹೆಕ್ಟಿಕ್ ಆಗಿ ಮಾಡ್ತೀನಿ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಏನೂ ಮಾಡಲ್ವಲ್ಲ. ಸ್ಯಾಟರ್ಡೆ ಸಂಡೇ ನಾನು ಜಿಮ್ ಮಾಡಲ್ಲ, ಯಾವ ಎಕ್ಸಸೈಸು ಮಾಡಲ್ಲ. ಐ ಜಸ್ಟ್ ವಾಂಟ್ ಮೈ ಬಾಡಿ ಟು ರಿಲ್ಯಾಕ್ಸ್ ಆ್ಯಂಡ್ ರಿಕವರ್. ಸೊ ಹಾಗಾಗಿ ಸ್ಯಾಟರ್ಡೆ ಸಂಡೇ ಏನೂ ಮಾಡಲ್ಲ. ಈಗ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆದೆ ಆಗಿ ತುಂಬ ಹೊಟ್ಟೆ ಹಸಿತಿದೆ. ಆ್ಯಂಡ್ ಐ ಜಸ್ಟ್ ವಾಂಟ್ ಈಟ್ ಸಮಥಿಂಗ್. ಸೊ ಮಧ್ಯಾಹ್ನದ ಊಟ, the lunch for today is chaprad avrekai, which is one of my favorite vegetables. chaprad avrekaidu ಕರಿ ಥರ ಮಾಡಿದ್ದೀನಿ. ಸ್ವಲ್ಪ ನಮ್ಮ ಈ ಮಂಗಳೂರು ಸ್ಟೈಲಲ್ಲಿ ಕಾಯಿ ತುರಿದು ಸಾರು ಮಾಡಿದ್ದೀನಿ. ಅದು ಬೆಳಗ್ಗೆನೆ ಬೇಗ ಹರಿಬರಿಯಲ್ಲಿ ಮಾಡಿದೆ. ಅದಾದಮೇಲೆ ಅಫ್ಕೋರ್ಸ್ ನನ್ನ 2 ಬಾಯ್ಲ್ಡ್ ಎಗ್ಸ್ ಇದೆ. 2 to 3 ಬಾಯ್ಲ್ಡ್ ಎಗ್ಸ್ ತಿಂತೀನಿ ಬಿಕಾಸ್ ಐ ನೀಡ್ ಪ್ರೋಟೀನ್. ಬಿಕಾಸ್ ಇವಾಗ ತಾನೇ ವರ್ಕೌಟ್ ಮಾಡ್ಕೊಂಡ್ಬಂದು ಪ್ರೋಟೀನ್ ತಿಂದಿಲ್ಲ ಅಂದರೆ ದೆನ್ ನೋ ಯೂಸ್. ಸೊ ಚಪ್ರದ ಅವರೆಕಾಯಿ ಸಾರಲ್ಲೇ ಚಪ್ರದ ಅವರೆಕಾಯಿ ಇರೋದ್ರಿಂದ ಸೊ ನನಗೆ ಬೇಕಾಗಿರೋ ಫೈಬರ್ ನನಗೆ ಅಲ್ಲಿದೆ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ರೈಸಲ್ಲಿ ಸಿಗುತ್ತೆ. ಸೊ ಐ ಕುಕ್ಡ್ ನೈಸ್ ರೈಸ್. ತೋರಿಸ್ತೀನಿ ನಿಮಗೆ. ರೈಸ್ ರೆಡಿ, ನೀವು ನೋಡ್ಬೋದು. ಬಿಸಿ ರೈಸ್, ಹಾಗೆಯೇ ಚಪ್ರದ ಅವರೆಕಾಯಿ ಸಾರು. ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಕಲರ್ ಬಂದಿದೆ. ಸೊ ಒಳ್ಳೆ ಸಾರು. ಆಮೇಲೆ ನನ್ನ ಬಾಯ್ಲ್ಡ್ ಎಗ್ ಆಲ್ರೆಡಿ ಯು ಕ್ಯಾನ್ ಸಿ ಮೈ ಬಾಯ್ಲ್ಡ್ ಎಗ್ 3 ಇದೆ. 3 ತಿಂದ್ಬಿಡ್ತೀನಿ. ಸೊ ದಿಸ್ ಈಸ್ ಮೈ ಲಂಚ್. ಸೊ ಲಂಚ್ನ ಬೇಗ ಮಾಡಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಇದಕ್ಕಿಂತ ಮುಂಚೆ ಒಂದು ಆ್ಯಪಲ್ ತಿಂದೆ. ಅಂದರೆ ಬ್ರೇಕ್ಫಾಸ್ಟ್ಗೂ ಮತ್ತು ಜಿಮ್ ಹೋಗೋಕ್ಕಿಂತ ಮುಂಚೆ ಒಂದು ಆ್ಯಪಲ್ ತಿಂದೆ. ಯಾವುದಾದ್ರೂ ಒಂದು ಫ್ರೂಟ್ ತಿಂತೀನಿ ನಾನು. ಬಟ್ ಯಾವತ್ತೂ ಯಾವುದೇ ಫ್ರೂಟು ಊಟ ಆದಮೇಲೆ ತಿನ್ನೋದ್ರಿಂದ ಅದ್ರ ಬೆನಿಫಿಟ್ಸ್ ನಿಮಗೆ ಸಿಗಲ್ಲ. ಸೊ ಯಾವತ್ತೂ ನೀವು ಈ ಮಧ್ಯದಲ್ಲಿ ಅಂದರೆ ಊಟ ಮುಗಿಸಿ ನೆಕ್ಸ್ಟ್ ಊಟ ಮೀಲ್ ಮಾಡೋಕ್ಕಿಂತ ಮುಂಚೆ ಆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಅಂಥ ಟೈಮಲ್ಲಿ ಫ್ರೂಟ್ಸ್ ತಿಂದರೆ ಫ್ರೂಟ್ಸಿನ ಬೆನಿಫಿಟ್ಸ್ ನಿಮ್ಮ ಬಾಡಿಗೆ ತಗಲುತ್ತೆ. ಸೊ ಹಾಗಾಗಿ ನಾನು ಫ್ರೂಟ್ ತಿಂದೆ. ಒಂಚೂರು ಸಾರಿಗೆ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ಮತ್ತೆ ಉಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡಿದ್ದೀನಿ. ಎನಿವೇಸ್, ಇವಾಗ ಲಂಚ್ ಟೈಮ್. ಲಂಚನ್ನ
ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನನ್ನ ಒಂಚೂರು ಕೆಲಸ ಇದೆ. ದೆನ್ ಐ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಸಮಥಿಂಗ್ ಫಾರ್ ಡಿನ್ನರ್ ಏನು ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿದಾಗ ಹೇಳ್ತೀನಿ. ಅಲ್ಲಿ ತನಕ ಯು ಎಂಜಾಯ್ ಯರ್ ಲಂಚ್ ಆ್ಯಂಡ್ ಕೀಪ್ ವಾಚಿಂಗ್. ವೀಕ್ಷಕರೇ, ನೋಡ್ತಿದ್ದೀರಲ್ಲ, ಇದು ನನ್ನ ಲೈಟ್ ಸರಿ ಇಲ್ಲ. ಸೊ ಇದು ನನ್ನ ಇವತ್ತಿನ ಲಂಚ್. ಸೊ 3 ಮೊಟ್ಟೆ, ಒಳ್ಳೆ ಪ್ರೋಟೀನು, ಹೆಲ್ತಿ ಫ್ಯಾಟ್ಸು, ಫೈಬರು, ಕಾರ್ಬೋಹೈಡ್ರೇಟ್ಸ್ ಎಲ್ಲನೂ ಇದೆ. ಸೊ ನಾನು ಯಾವಾಗಲೂ 3ರಿಂದ 4 ಮೊಟ್ಟೆಗಳನ್ನ ದಿನ ತಿಂತೀನಿ. ಸಮ್ಟೈಮ್ಸ್ 5 ಆಗುತ್ತೆ. ಮೊಟ್ಟೆನೇ ತಿಂತೀನಂತಲ್ಲ, ಮೊಟ್ಟೆ ಬದಲು ನಾನು ಒಂದೊಂದ್ಸರಿ ಚಿಕನ್ನು ತಿಂತೀನಿ, ಪನೀರ್ ತಿಂತೀನಿ. ಯಾವುದೇ ಫಾರ್ಮ್ ಆಫ್ ಪ್ರೋಟೀನ್ ಸಿಕ್ಕಿದಾಗ ನಾನು ಅದನ್ನು ತಿಂತೀನಿ. ಇವಾಗ ಇದಕ್ಕೆ ನಾನು ಚೆನ್ನಾಗಿ ತುಪ್ಪನೂ ಹಾಕಿದ್ದೀನಿ. ಸೊ ಇಟ್ಸ್ ಅ ಬ್ಯಾಲೆನ್ಸ್ಡ್ ಮೀಲ್, ರೈಟ್? ರೈಸ್ ಪೋರ್ಷನ್ ಇದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಇವತ್ತು ನನಗೆ ರಿಯಲಿ ಎನರ್ಜಿ ಬೇಕು ಆ್ಯಂಡ್ ರೈಸ್ ವಿಲ್ ಗಿವ್ ಮೀ ದ್ಯಾಟ್ ಎನರ್ಜಿ. ಆ್ಯಂಡ್ ಸಿ ಯು ಗೈಸ್, ಸಿವಲ್ಲ ನಿಮ್ಮ ಮುಂದೆನೇ ಊಟ ಮಾಡಿ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ. ಬಿಸಿ ಬಿಸಿ ಅನ್ನ, ಬಿಸಿ ಆಗಿದೆ, ಸಕ್ಕತ್ತಾಗಿದೆ. ಫ್ರೆಶ್ ಆ್ಯಂಡ್ ಹೋಮ್ ಕುಕ್ಡ್ ಫುಡ್ ತಿನ್ನೋದು ಮಜಾನೇ ಬೇರೆ. ವಾವ್. ಆ್ಯಕ್ಚುಲಿ ನಾನು ಚಪ್ಪರದ ಅವರೆಕಾಯಿ ಸಾರನ್ನ ಫಸ್ಟ್ ಟೈಮ್ ಮಾಡಿದ್ದು. ನಾನು ಯೂಶ್ವಲಿ ಪಲ್ಯ ಮಾಡ್ತೀನಿ, ಬಟ್ ಈ ಟೈಮ್ ಫಸ್ಟ್ ಟೈಮ್ ಮಾಡಿರೋದು. ಬಟ್ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಯಾವತ್ತನ ಇದನ್ನ ರೆಸಿಪಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಸಿ ಆನ್ ಮೈ ನೆಕ್ಸ್ಟ್ ಮೀಲ್, ದಟ್ ಈಸ್ ಐದರ್ ಅ ಸ್ನ್ಯಾಕ್ ಟೈಮ್ ಇನ್ ದ ಈವ್ನಿಂಗ್ ಆರ್ ಮೈ ಡಿನ್ನರ್ ಸ್ಟ್ರೇಟ್. ಓಕೆ, ಸೊ ವೀಕ್ಷಕರೇ, ಇವಾಗ 5 ಆಗ್ತಾ ಇದೆ. ನನಗೆ ಒಂಚೂರು ಹೊಟ್ಟೆ ಹಸಿಯೋಕ್ಕೆ ಶುರು ಆಯಿತು. ಸೊ ಏನು ಹೇಳ್ತಾ ಇದ್ದೀನಿ ನಾನು? ಸೊ ಹಾಗಾಗಿ ಏನು ತಿನ್ನೋಣ ಅಂತ ಯೋಚನೆ ಮಾಡಿದಾಗ ನಾನೊಂದು ಚೀಲನ ಬೆಳಗ್ಗೆ ಮಾಡಿದ್ನಲ್ಲ ಚೀಲ, ಅದೇನೇ ಒಂದು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ತಿನ್ನೋಣ ಅಂತ ಜಸ್ಟ್ ಒಂದು ದೊಡ್ಡದಾಗಿ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ 2 ಸ್ಲೈಸಸ್ ಆಫ್ ಚೀಲ ತಿಂತಾಯಿದ್ದೀನಿ ವಿತ್ ದ ಸೇಮ್ ಟೊಮೆಟೊ ತೊಕ್ಕು. ಸೊ ಹಾಗಾಗಿ ಜಸ್ಟ್ ವಾಂಟೆಡ್ ಟು ಲೆಟ್ ಯು ಗೈಸ್ ನೋ, ಬಿಕಾಸ್ ನಾನು ದಿನದಲ್ಲಿ ಏನು ತಿಂತೀನಿ ಅನ್ನೋದನ್ನು ನಾನು ಮಿಸ್ ಮಾಡದೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಮಿಸ್ ಆಗಿದೆ ಅಂದರೆ ಆ್ಯಪಲ್ ತಿನ್ನೋದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಅದಕ್ಕೆ ನಿಮಗೆ ಜಸ್ಟ್ ಹೇಳಿದೆ ನಾನು ಆ್ಯಪಲ್ ತಿಂದೆ ಅಂತ. ಬಟ್ ಇವಾಗ ಈ ಚೀಲ ತಿಂತೀನಿ. ಆಮೇಲೆ ಅರೌಂಡ್ 8:30 ವಿತಿನ್ 9 o'clock ಐ ವಿಲ್ ಹ್ಯಾವ್ ಮೈ ಡಿನ್ನರ್. ಆ್ಯಂಡ್ ಡಿನ್ನರ್ಗೆ ಐ ಥಿಂಕ್ ಐ ವಿಲ್ ಪ್ರಿಪೇರ್ ಚಪಾತಿ ಆ್ಯಂಡ್ ಸೇಮ್ ಚಪ್ರದ ಅವರೆಕಾಯಿ ಏನು ಸಾರು ಮಾಡಿದ್ದೀನಿ ಅದನ್ನೇ ತಿಂತೀನಿ. ಜೊತೆಗೆ ಐ ಆಮ್ ಥಿಂಕಿಂಗ್ ಎಗ್ ಬುರ್ಜಿ ಮಾಡೋಣ ಅಂತ ಫಾರ್ ಸಮ್ ಲಿಲ್ ಮೋರ್ ಪ್ರೋಟೀನ್. ಅಷ್ಟೇ. ಸೊ ಐ ಸಿ ಯು ಗೈಸ್ ಫಾರ್ ಡಿನ್ನರ್. ಏನೇನೋ ಮಾತಾಡ್ತೀನಿ ಒಂದೊಂದ್ಸರಿ, ಹೊಟ್ಟೆ ಹಸಿತಿದೆ ಅನಿಸುತ್ತೆ, ಅದಕ್ಕೆ ಮೈಂಡ್ ಓಡ್ತಿಲ್ಲ. ಸೊ ಲೆಟ್ ಮೀ ಈಟ್ ದಿಸ್ ಆ್ಯಂಡ್ ದೆನ್ ಗೆಟ್ ಬ್ಯಾಕ್ ಟು ಯು. ಹಾಯ್ ವೀಕ್ಷಕರೇ, ಹೀಗೆ ವಾಕ್ ಮಾಡೋಣ ಅಂತ ಬಂದಿದ ತಕ್ಷಣ ಈ ಬಂಗಾರಪೇಟೆ ಚಾಟ್ಸ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಟೆಂಪ್ಟೇಷನ್ ಆಯಿತು. ಸೊ ಟೆಂಪ್ಟೇಷನ್ ಆಗೋದ್ರಿಂದ ಐ ಆಮ್ ಹ್ಯಾವಿಂಗ್ ದಿಸ್ ಮಸಾಲ ಪೂರಿ. ನನಗೆ ಆ್ಯಕ್ಚುಲಿ ಭೇಲ್ ಜಾಸ್ತಿ ಇಷ್ಟ. ದೆನ್ ಇದು ಬಂಗಾರಪೇಟೆ ಮಸಾಲ ಪೂರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಈಟಿಂಗ್ ದಿಸ್ ಆ್ಯಂಡ್ ಐ ಆಮ್ ರಿಯಲಿ ಲೈಕ್. ಹಾಯ್ ಗೈಸ್, ಸೊ ಇವಾಗ ಐ ಆಮ್ ಹ್ಯಾವಿಂಗ್ ದ ಲಾಸ್ಟ್ ಮೀಲ್ ಆಫ್ ದ ಡೇ, ದ್ಯಾಟ್ ಈಸ್ ಡಿನ್ನರ್. ಸೊ ನಾನು ನಿಮ್ಗೆ ಹೇಳಿದಾಗೆ ನಾನು ಚಪಾತಿ ಮತ್ತು ಅದೇ ಚಪ್ರದ ಅವರೆಕಾಯಿ ಪಲ್ಯ ತಿಂತೀನಿ ಅಂತ. ಬಟ್ ಸ್ವಲ್ಪ ಮೈಂಡ್ ಚೇಂಜ್ ಮಾಡಿಕೊಂಡೆ, ಸ್ವಲ್ಪ ಮೂಡಿತ್ತು. ಸೊ ಐ ಸೆಡ್ ಅಕ್ಕಿ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಐ ಮೇಡ್ ಅಕ್ಕಿ ರೊಟ್ಟಿ, ಚಪ್ರದ ಅವರೆಕಾಯಿ ಪಲ್ಯ ಅಂದರೆ ಅದೇ ಮಧ್ಯಾಹ್ನ ಇದ್ದದ್ದು ಸಾರು. ಅದೊಂಥರ ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಮಾಡಿರೋದ್ರಿಂದ ಅದು ಪಲ್ಯ ಥರನೂ ಯೂಸ್ ಮಾಡ್ಬೋದು, ಸಾರು ಥರನೂ ಯೂಸ್ ಮಾಡ್ಬೋದು. ಹಾಗೆಯೇ ಆ ಟೊಮೆಟೊ ತೊಕ್ಕು. ಸೊ ನಾನು ಅಕ್ಕಿ ರೊಟ್ಟಿ ತುಂಬ ಒಂಥರ ಶೇಪ್ಲೆಸ್ ಆಗಿ ಮಾಡ್ತೀನಿ. ಸೊ ಇದು ನನ್ನ ಅಕ್ಕಿ ರೊಟ್ಟಿ, ಬಿಸಿಯಾಗಿದೆ. ಸೊ ಐ ಆಮ್ ಗೋನಾ ಹ್ಯಾವ್ 2 pieces ಆಫ್ ಅಕ್ಕಿ ರೊಟ್ಟಿ ಫಾರ್ ಡಿನ್ನರ್. ತುಂಬಾ ಇವತ್ತು ಒಂಥರ ವೆರಿ ನೈಸ್ ಡೇ. ಯಾಕಂದರೆ ನಾನು ಯಾವತ್ತು ಆಲ್ 3 mealsನ ಕುಕ್ ಮಾಡ್ತೀನಲ್ಲ, ನನಗೆ ತುಂಬಾ ಖುಷಿಯಾದ ದಿನ ಅದು. ಯಾಕಂದರೆ ಮನೇಲಿ ನೀವೇ ಅಡುಗೆ ಮಾಡಿ ಖುಷಿಯಿಂದ ನಿಮಗೆ ನೀವು ಬಡಿಸ್ಕೊಂಡು ತಿಂತೀರಲ್ಲ, ಆ ಮಜಾನೇ ಬೇರೆ. ಐ ಥಿಂಕ್ ಹೆಲ್ತ್ ಅಲ್ಲೇ ಯು ಕಂಪ್ಲೀಟೆಡ್ half ಆಫ್ ಯುವರ್ ಜರ್ನಿ ವಿತ್ ಗುಡ್ ಹೆಲ್ತ್.
ಸೊ ಐ ಫೀಲ್ ದಟ್ ನನ್ನ ಸಜೆಷನು ಇಷ್ಟೇ ನಿಮ್ಮೆಲ್ರಿಗೂ. ನೋಡಿ ನನ್ನ ಪ್ಲೇಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬಿಸಿ ಬಿಸಿ ಆಗಿದೆ, ಜಾಸ್ತಿ ಮಾತಾಡಲ್ಲ ಬಿಕಾಸ್ ಐ ವಾಂಟ್ ಈ ಬಿಸಿ ಅಕ್ಕಿ ರೊಟ್ಟಿ. ಇಷ್ಟೇ ಹೇಳೋದು, ಮನೇಲಿ ಅಡುಗೆ ಮಾಡಿ, ನಿಮ್ಗೆ ಇಷ್ಟವಾದದ್ದನ್ನು ಮಾಡಿ, ಮನಸ್ಸಿಂದ ಮಾಡಿ. ಯಾಕಂದರೆ ನಾವು ಯಾವತ್ತು ಮನ್ಸು ಹಾಕಿ, ಅಂದರೆ ಅಂಥ ಟೈಮಲ್ಲಿ ಯಾವುದು ತಲೆಯಲ್ಲಿ ಇಟ್ಕೊಂಬೇಡಿ. ಬಿಕಾಸ್ ಕುಕ್ಕಿಂಗ್ ಇಟ್ ಸೆಲ್ಫ್ ಇಸ್ ಥೆರಪಿ, ಆಯಿತಾ? ಆ ಟೈಮಲ್ಲಿ 10 ತಲೆಯಲ್ಲಿ ಓಡ್ತಾ ಇದ್ದರೆ ನಿಜ ಹೇಳ್ತೀನಿ, ಆ ಕೈ ರುಚಿ ನಿಮ್ಮ ಊಟಕ್ಕೆ ಹೋಗಲ್ಲ. ಮತ್ತು ಕೈ ರುಚಿ ಊಟಕ್ಕೆ ಹೋಗಲ್ಲ ಅಂದರೆ ಒಂಥರ ಹೆಲ್ತೂ 100% ಕಂಪ್ಲೀಟ್ ಆಗಲ್ಲ ಆ ಊಟದಿಂದ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಮನೇಲೇ ಅಡುಗೆ ಮಾಡಿ, ಖುಷಿಯಿಂದ ಮಾಡಿ, ಮನಸ್ಸಿಂದ ಮಾಡಿ, ನಿಮಗೋಸ್ಕರ ನೀವು ಮಾಡಿ, ನಿಮ್ಮ ಹೆಲ್ತ್ಗೋಸ್ಕರ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗುಡ್ ನೈಟ್, ಒಳ್ಳೆ ನಿದ್ದೆ ಮಾಡಿ, ಹ್ಯಾವ್ ಅ ಗುಡ್ ನೆಕ್ಸ್ಟ್ ಡೇ. ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಫಾರ್ ದ ಡೇ, every moment, and I just want to say, don't stop praying. Prayers are everything. So thank you so much for watching all my vlogs. Do not forget to share, comment and subscribe my channel. Namma nimma beti mundina vlog alli tanka. Thank you so much. Love you all.